ಹುಟ್ಟಿನಿಂದ ನಾನೇನು ರೈತನ ಮಗಳಲ್ಲ. ಒಂದು ಗಿಡ ನೆಟ್ಟು ನನಗೆ ಅಭ್ಯಾಸ ಇಲ್ಲ. ಆದರೆ ಈಗ ಮನೆ ಮುಂದೆ ಒಂದು ಪುಟ್ಟ ಕೈತೋಟ ಮಾಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ. SSS ಹಿಂದೂ ಕ್ರಿಯೇಷನ್ಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ ಅಂತ ಭಗವಂತನನ್ನು ನಾನು ಕೇಳ್ಕೊಳ್ತೀನಿ. ನಾನು ವಿಡಿಯೋ ಮಾಡಿದೆ, ವ್ಲಾಗ್ಸ್ ಮಾಡ್ದೇ ತುಂಬ ದಿನ ಆಯಿತು. ತುಂಬ ಗ್ಯಾಪ್ ಆಗಿಬಿಟ್ಟಿದೆ. ಯಾಕೆ ವಿಡಿಯೋ ಮಾಡೋದನ್ನು ನಿಲ್ಲಿಸ್ಬಿಟ್ಟಿದ್ದೀರಾ, ವ್ಲಾಗ್ಸ್ ಮಾಡೋದನ್ನು ನಿಲ್ಲಿಸ್ಬಿಟ್ಟಿದ್ದೀರಾ ಅಂತ ನನ್ನ ಸ್ನೇಹಿತೆಯರು, ಹಿತೈಷಿಗಳ ಒತ್ತಾಸೆಯಿಂದ ಮತ್ತೆ ನಾನು ವಿಡಿಯೋಗಳನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಇದಕ್ಕೆ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಹಾಯ, ಸಹಕಾರ ಖಂಡಿತ ನನಗೆ ಬೇಕಾಗುತ್ತೆ. ಆ ಪ್ರೀತಿ ವಿಶ್ವಾಸವನ್ನು ನೀವು ನನ್ನ ಚಾನಲ್ಗೆ ಲೈಕ್ ಮಾಡುವುದರ ಮೂಲಕ, ಕಮೆಂಟ್ ಮಾಡುವುದರ ಮೂಲಕ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದರ ಮೂಲಕ ನೀವು ನನಗೆ ಸಹಕಾರ ಮಾಡ್ತೀರಾ ಅಂತ ನಾನು ಖಂಡಿತ ಭಾವಿಸಿದ್ದೀನಿ. ಮೇ ತಿಂಗಳ ಮಧ್ಯಭಾಗದಲ್ಲಿ ಶುರುವಾದ ಈ ಮಳೆಯಿಂದಾಗಿ ಬರಡು ಭೂಮಿ ಅಂತ ಆಗೋಗಿದ್ದ ನಮ್ಮ ಅಂಗಳವೆಲ್ಲ ಈಗ ಪೂರ್ತಿ ಕಳೆ ಬೆಳೆದು ಹಚ್ಚ ಹಸಿರಾಗೋಗಿದೆ ನೋಡಿ. ಸ್ವಲ್ಪ ಮನೆಗಾಗುವಷ್ಟು ತೊಗರಿ ಗಿಡಗಳನ್ನಾದರೂ ಬೆಳೆಸ್ಕೊಳ್ಳೋಣ ಅಂಥೇಳಿ ಸ್ವಲ್ಪ ಜಾಗದಲ್ಲಿ ಬೆಳೆದಿದ್ದ ಕಳೆ ಗಿಡಗಳನ್ನೆಲ್ಲ ಕಿತ್ತು ತೊಗರಿ ಕಾಳುಗಳನ್ನು ಹಾಕೋಣ ಅಂತ ಭೂಮಿಯೆಲ್ಲ ಹದ ಮಾಡ್ಕೋತಾ ಇದ್ದೀನಿ. ತೊಗರಿ ಕಾಳು ಬಿತ್ತನೆ ಮಾಡೋಕ್ಕೆ ಅಂತ ಒಂದು ಸೈಡ್ನಲ್ಲಿ ಸ್ವಲ್ಪ ಕುಳಿಗಳನ್ನು ತೆಗೆದು ಎಲ್ಲ ಹದ ಮಾಡಿದ್ದೀನಿ. ಇನ್ನು ಈ ಕುಳಿಗಳಿಗೆ ಕಾಳುಗಳನ್ನು ಹಾಕಿ ಬಿತ್ತನೆ ಮಾಡಬೇಕು. ಇದಕ್ಕೇನು ನಾವು ಹೆಚ್ಚಿಗೆ ಹಳ್ಳ ತೋಡಬೇಕಾಗಿಲ್ಲ. ಸ್ವಲ್ಪ ಕುಳಿಗಳ ಥರ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ಈ ಕಾಳುಗಳನ್ನು ಇದರಲ್ಲೇ ಹಾಕಿ ಸ್ವಲ್ಪ ನೀರು ಹಾಕಿ ಮುಚ್ಚಿಬಿಟ್ರೆ ಮಳೆ ಬಂದರೆ ಎಲ್ಲ ಇನ್ನೂ ಚೆನ್ನಾಗಾಗುತ್ತೆ ನೋಡಿ. ಬಿತ್ತನೆ ಮಾಡೋಕ್ಕೆ ಅಂತ ಚೆನ್ನಾಗಿ ಬಲ್ತಿರುವಂಥ ಒಳ್ಳೆ ಕಾಳುಗಳನ್ನು ತೆಗೆದಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ DDT ಪೌಡರ್ ಹಾಕಿ ಬೆರೆಸ್ಕೊಂಡಿದ್ದೀನಿ. ಈ DDT ಪೌಡರ್ ಹಾಕಿ ಬೆರೆಸ್ಕೊಳ್ಳೋದು ಯಾಕೆ ಅಂತ ಅಂದರೆ, ನಾವು ಭೂಮಿ ಒಳಗಡೆ ಕಾಳನ್ನು ಹಾಕಿದಾಗ ಅದು ಕೆಲವು ಈ ಮಳೆ ನೀರಿಗೆ ಕೆಲವು ಬೇಗ ಮೊಳಕೆ ಬರುತ್ತವೆ, ಇನ್ನು ಕೆಲವು ಬರೋದಿಲ್ಲ, ಸ್ವಲ್ಪ ನಿಧಾನ ಆಗುತ್ತೆ. ಆಗ ಭೂಮಿ ಒಳಗಡೆ ಇರುವಂಥ ಈ ಇರುವೆಗಳು, ಈ ಕೀಟಗಳು ಎಲ್ಲ ಈ ಕಾಳನ್ನು ತಿನ್ಕೊಂಡು ಬಿಡುತ್ತವೆ. ಆವಾಗ ಗಿಡನೇ ಬರಲ್ಲ. ಹಾಗಾಗಿ ಸ್ವಲ್ಪ ಅದಕ್ಕೆ DDT ಪೌಡರ್ನ ಬೆರೆಸಿ ನಾವು ಕಾಳುಗಳನ್ನು ಹಾಕಿದ್ರೆ ಇರುವೆ ಎಲ್ಲ ತಿನ್ನಲ್ಲ. ಮಳೆ ನೀರು ಬಿದ್ದಾಗ ಒಂದೆರಡು ದಿನ ನಿಧಾನವಾಗಿ ಆದ್ರೂ ಕಾಳುಗಳೆಲ್ಲ ಚೆನ್ನಾಗಿ ಮೊಳಕೆ ಬಂದು ಒಳ್ಳೆ ಗಿಡಗಳಾಗುತ್ತೆ ನೋಡಿ. ಇಷ್ಟೇ, ಕಾಳು ಹಾಕಿದ್ಮೇಲೆ ಮೇಲ್ ಮಣ್ಣನ್ನು ಸುಮ್ಮನೆ ಮುಚ್ಚಿಬಿಡ್ಬೇಕಷ್ಟೆ. ಅದನ್ನು ಒತ್ತಿ ಅಮುಕಿ ಇಡೋದಾಗಲಿ ಹಾಗೆಲ್ಲ ಏನು ಮಾಡೋದೇನು ಬೇಕಿಲ್ಲ. ಸುಮ್ಮನೆ ಹೀಗೆ ಮೇಲ್ ಮಣ್ಣನ್ನು ಹೀಗೆ ಪದರದ ಥರ ಹಾಕಿಬಿಟ್ರೆ. ಹಳ್ಳಿ ಜನ ಏನಾದರೂ ಇದನ್ನು ನೋಡ್ತಾ ಇದ್ದರೆ ಏನಿದನ್ನೆಲ್ಲ ಹೊಸದಾಗಿ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾರೇನೋ. ಆದರೆ ಪಟ್ಟಣದಲ್ಲಿ ಹುಟ್ಟಿ ಬೆಳೆದಿರೋ ಜನರಿಗೆ, ಮಕ್ಕಳಿಗೆ ಇವೆಲ್ಲ ನಿಜವಾಗ್ಲೂ ಹೊಸತು. ಇಷ್ಟೇ ಯಾಕೆ, ನನಗೇನೆ ಇದೆಲ್ಲ ಹೊಸತು. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಪಟ್ಟಣದಲ್ಲಿ, ಸಿಟಿಗಳಲ್ಲೇ ಆಗಿರೋದ್ರಿಂದ ನಮಗೆ ಈ ಕೃಷಿ ಬಗ್ಗೆ ಆಗಲಿ, ಗಿಡ ನೆಡೋದ್ರ ಬಗ್ಗೆ ಆಗಲಿ ಏನೂ ಗೊತ್ತಿರಲಿಲ್ಲ. ನಾನೇನು ಹುಟ್ಟಿನಿಂದ ರೈತನ ಮಗಳು ಅಲ್ಲ, ಅಥವಾ ಬೆಳೆಯುವಾಗಲಿ ಮುಂದೆ ಮದುವೆ ಆದಮೇಲಾಗಲಿ ಕೃಷಿಯ ಸಂಪರ್ಕಕ್ಕೆ ನಾನು ಬರಲಿಲ್ಲ, ಅಥವಾ ಒಂದು ಗಿಡ ನೆಟ್ಟು ನನಗೆ ಅಭ್ಯಾಸ ಆಗಲಿಲ್ಲ. ಹಾಗಾಗಿ ಈಗ ನಾನು ಹಳ್ಳಿಯ ಸಂಪರ್ಕಕ್ಕೆ ಬಂದ ಮೇಲೆ ಸ್ವಲ್ಪ ಮನೆ ಮುಂದೆ ಇರೋ ಪುಟ್ಟ ಜಾಗದಲ್ಲಿ ಒಂದು ಪುಟ್ಟ ಕೈತೋಟ ಮಾಡ್ಕೊಂಡಿದ್ದೀನಿ. ಇನ್ನು ನಾನು ಬಿತ್ತನೆ ಮಾಡಿದ ಈ ತೊಗರಿ ಬೀಜ ಹೇಗೆ ಮೊಳಕೆ ಹೊಡೆಯುತ್ತೆ, ಹೇಗೆ ಭೂಮಿಯಿಂದ ಹೊರಗಡೆ ಬರುತ್ತೆ, ಹೇಗೆ ಚಿಗುರೊಡೆದು ಗಿಡವಾಗುತ್ತೆ ಅಂತನ್ನೋದನ್ನು ಹಾಗೂ ಪ್ರಕೃತಿಯ ವಿಸ್ಮಯವನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಲ್ಲ. ಹಾಗೆ ನನ್ನ ಈ ಚಾನಲನ್ನು ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ದಯವಿಟ್ಟು ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ. ಎಲ್ಲರಿಗೂ ನಮಸ್ಕಾರ.